ಸ್ವತಃ ಸ್ವಾತಿ ಅವರ ತಾಯಿಯೇ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಅಮ್ಮ ನಮಸ್ತೆ. ಹಲೋ ನಮಸ್ತೆ ಸರ್. ಈಗ ಸ್ವಾತಿ ಅವರು ಕೊನೆಯದಾಗಿ ಕಾಣೆಯಾಗಿದ್ದು ಯಾವಾಗ, ಅದಾದ್ಮೇಲೆ ಏನೆಲ್ಲ ಆಯ್ತು ಸ್ವಲ್ಪ ತಿಳಿಸ್ಕೊಡ್ಬಹುದಾ ಅಂತ ಹೇಳಿ. ಸೋಮವಾರ ಬೆಳಗ್ಗೆ 8 ಗಂಟೆಯಿಂದ ಮನೆ ಹೋಗಿದ್ಲು ಸರ್. ರಾಡಮ್ನೀರಿಗೆ ಹೋಗಿ ಬರ್ತೇನೆ ಅಂತ ಅಂದ್ರಿ ಸರ್. ಆಮೇಲೆ ನಾವು ಅವ್ರ ಫ್ರೆಂಡ್ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬಂತ್ರಿ ಸರ್. ಸಂಜೆ 7 ಗಂಟೆಗೆ ಮಧ್ಯಾಹ್ನ ಫೋನ್ ಮಾಡಿದೆ ಸರ್ ಅವರಿಗೆ. ಇಲ್ಲದಿಯಮ್ಮ ಅಂದರೆ ಇಲ್ಲ ಇದೇನಮ್ಮ ಬರ್ತಾನೆ ಅಂದ್ಲು ಸರ್. ಆಮೇಲೆ ಮತ್ತೆ ಬರಲಿಲ್ಲ ಅಂತ ಸಂಜೆ ಫೋನ್ ಮಾಡಿದೆ ಸರ್. ಫೋನ್ ಮಾಡಿದ ಮ್ಯಾಗೆ ಸ್ವಿಚ್ ಆಫ್ ಅಂತ ಬಂತು ಸರ್. ಬಂದ ಮ್ಯಾಗೆ ನಾವು ಫ್ರೆಂಡ್ಸ್ ಮನೆ ಅಲ್ಲಿ ಇಲ್ಲಿ ಹೋಗಿರ್ಬೋದು ನೆಂಟ್ರ ಮನೆಗೆ ಅಂತ ಆ ಕಡೆ ಎಲ್ಲ ವಿಚಾರಿಸಿದ್ವಿ ಸರ್. ಎಲ್ಲಿ ಇಲ್ಲ ಅಂದ್ಮ್ಯಾಗೆ ನಾವು ಕಂಪ್ಲೀಟ್ ಕೊಡೋಕೆ ಹೋದ್ವಿ ಸರ್. 7ನೇ ತಾರೀಕಿಗೆ ಕೊಟ್ಟು ಬಂದು 2-3 ದಿನದ ನಾವು ಮತ್ತೆ ಸ್ಟೇಷನಿಗೆ ಹೋದ್ರಿ ಸರ್. ಏನಾಗಿದೆ ನಮ್ಮ ಮಗಳು ಸಿಕ್ಕಿದ್ದಾಳ ಏನು ಅಂತ ನಾವು ವಿಚಾರಿಸಿದ್ವಿ ಸರ್. ಇಲ್ಲ ಅದನ್ನೇ ಚರ್ಚೆ ಮಾಡ್ತಾಯಿದ್ದಮ್ಮ, ಎಂಕ್ವೈರಿ ಮಾಡ್ತಿದ್ದೀವಿ ಅಂತ ಅಂದರು ನಮ್ಮ ಎದುರಿ. ಆಮೇಲೆ ಮನೆಗೆ ಬಂದ್ವಿ ಸರ್. ಮನೆಗೆ ಬಂದಾದ್ಮೇಲೆ ನೆಕ್ಸ್ಟ್ ಪೊಲೀಸ್ನವ್ರು ಬಂದರು ಸರ್. ಇಂಥದ್ದೊಂದು ಬಾಡಿ ಸಿಕ್ಕಿದೆ ನಿಮ್ದು ಅಲ್ಲ ಅಂತ ಬಂದು ನೋಡ್ಬರ್ರಿ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡ್ಕೊಂಬರ್ರಿ ಅಂತ ಅಂದ್ರಿ ಸರ್. ನಾವು ಅಲ್ಲಿ ಹೋದ್ಮ್ಯಾಗೆ ಫೋಟೋ ತೋರಿಸಿದ್ರು ಸರ್. ಫೋಟೋ ನೋಡಿದ್ಮ್ಯಾಗೆ ನಮ್ಮ ಮಗಳ ಅಂತ ಆದ್ಲು ಸರ್. ಮಾತಾಡಿ ನನ್ನ ಮಗಳಿಗೆ ನ್ಯಾಯ ದೊರಸ್ಕೊಡ್ಬೇಕ್ರಿ. ಅವ್ರು ಯಾರಾಗಲ್ರಿ, ಯಾವ ಹೆಣ್ಮಕ್ಳಿಗೂ ಈ ಥರ ಆಗ್ಬಾರ್ದ್ರಿ ಶಿಕ್ಷೆ. ಅವ್ರನ್ನ ತಂದೆ ತಾಯಿ ಮಕ್ಕಳು ಅಕ್ಕ ತಂಗಿಯರು ಯಾರೋ ಕಂಡಿಲ್ಲನ್ರಿ ಸರ್. ಅವರು ನನ್ನ ಮಗಳಿಗೆ ಇಂಥ ಶಿಕ್ಷೆ ಮಾಡಿದಾರಲ್ರಿ ಸರ್. ಯಾವ ಥರ ಶಿಕ್ಷೆ ಕೊಟ್ಟರು ಏನೋ ಗೊತ್ತಿಲ್ಲ ಸರ್. ಅವಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ನನ್ನ ಮಗಳಿಗೆ. ಅಮ್ಮ, ಮನೆಯಿಂದ ಹೊರಗೋದಂತಹ ಸ್ವಾತಿ ನದಿ ಪಕ್ಕದಲ್ಲಿ ಶವವಾಗಿ ಸಿಗ್ತಾಳೆ. ಆಕೆಯನ್ನು ಕೊಲೆ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ನಿಮಗೇನಾದರೂ ಡೌಟ್ ಇದೆಯಾ, ಯಾರ್ದಾದ್ರ ಮೇಲೆ ಅನುಮಾನ ಇದೆಯಾ ಅಂತ? ನಮಗೆ ಡೌಟ್ ಏನಿಲ್ಲ ಸರ್. ಆಕೆ ಕಾಮನ್ ಎಲ್ಲರ ತಗ ಫ್ರೆಂಡ್ಸ್ಲಿ ಹಾಗೆ ಫೋನಲ್ಲಿ ಮಾತಾಡ್ತಿದ್ಲ ಸರ್. ಈಗ ನಯಾಜ್ ಅನ್ನುವಂತಹ ಏನಂತನೂ ಗೊತ್ತಿಲ್ಲ ಸರ್. ಅದು ಪೊಲೀಸ್ನ ಅಮ್ಮ, ಈಗ ನಯಾಜ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಮಾಡಿದ್ದಾರೆ ಪೊಲೀಸರು. ಈ ನಯಾಜ್ ಅನ್ನೋರು ಯಾರಾದ್ರೂ ನಿಮಗೆ ಗೊತ್ತಾ ಅಂತ? ಹ್ಞೂ ಸರ್. ನಯಾಜ್ ಅಂದ್ರೆ ಫ್ರೆಂಡು ಅಂತ ಅಂತಿದ್ಲು ಸರ್ ಅವಳು. ನನಗೆ ಗೊತ್ತಿಲ್ಲ ಸರ್. ಒಟ್ಟು ಫ್ರೆಂಡ್ ಹೇಳು ಯಾರಪ್ಪ ಅಂದ್ರೆ ನಯಜ ಅಂತ ಅಂತಿದ್ಲು ಸರ್. ಅಷ್ಟು ಬಿಟ್ರೆ ನನಗೇನೂ ಗೊತ್ತಿಲ್ಲ. ಆಮೇಲೆ ಅವರಿಗೂ ಫೋನ್ ಮಾಡಿದ್ದೆ ಸರ್. ಪರಿಚಯ ಇದೆ, ನನ್ನ ಮೊಬೈಲ್ನ ನಂಬರ್ ಇತ್ರ ಫೋನ್ ಮಾಡಿದೆ ಸರ್. ನಮ್ಮ ಮಗಳು ನಿಮಗೆ ಏನಾರ ಹೇಳಿದ್ಲಾ, ಹಿಂಗೆ ನಿಮಗೆ ಪರಿಚಯ ಇದ್ದಾಳ ಏನಾರ ಹೇಳಿದ್ಲಾ ಅಂತ ಕೇಳಿದೆ ಸರ್. ಅದಕ್ಕೆ ಅವ್ರು ಏನಂದ್ರು, ನಾನು ನೋಡಿಲ್ಲ, ನಾನು ಫೋನ್ ಮಾಡಿದೆ ಸ್ವಿಚ್ ಆಫ್ ಅಂತ ಬಂತು ಅಂದ್ರು ಸರ್. ಆಮೇಲೆ ನೆಕ್ಸ್ಟು ಮತ್ತೆ ರಿಟರ್ನ್ ಮತ್ತೆ ಏನಾರ ಅವ್ರಿಗೆ ಫೋನ್ ಮಾಡ್ಯಾರ ಅನ್ಕೊಂಡು ಮತ್ತೆ ಫೋನ್ ಮಾಡಿದೆ ಸರ್ ಅವರಿಗೆ. ಅವಾಗ ಅವ್ರು ಏನಂದ್ರು 11 ಗಂಟೆ 11:30 ಸುಮಾರು ರಾಡಮ್ನೂರಲ್ಲಿ ನೋಡಿದೆ ಅಂದ್ರು ಸರ್. ಆಮೇಲೆ ನಮಗೆ ಅಷ್ಟೇ ನೋಡಿದ್ದು, ನಾನು ಕೆಲಸದ ಮೇಲೆ ಇದ್ದೆ, ನಾನು ಓದೆ ಅಂದರು. ಅವಳು ಟ್ರಾಫಿಕ್ ಹತ್ರ ಎಲ್ಲ ನಿಂತಿದ್ಲು ಅಂತ ಹೇಳಿದ್ರು ಸರ್. ಅಷ್ಟು ಬಿಟ್ಟರೆ ನಮಗೇನು ಗೊತ್ತಿಲ್ಲ ಮಾಹಿತಿ. ಈ ನಯಾಜ್ ಅನ್ನುವಂತಹ ವ್ಯಕ್ತಿ, ಅರೆಸ್ಟ್ ಆಗಿರುವಂತಹ ವ್ಯಕ್ತಿ ಇದಾನಲ್ಲ, ಆತ ಎಷ್ಟು ವರ್ಷದಿಂದ ನಿಮ್ಮ ಮಗಳು ಸ್ವಾತಿಗೆ ಪರಿಚಯ ಇದ್ದ? ನಿಮಗೇನಾದರೂ ನಿಮ್ಮ ಮಗಳು ನಯಾಜನನ್ನ ಪರಿಚಯ ಮಾಡಿಸ್ಕೊಡೋ ಕೆಲಸ ಮಾಡಿದ್ಲಮ್ಮ? ಇಲ್ಲ ಸರ್, ನಾನು ನೋಡಿಲ್ಲ, ಅವ್ರ ಮುಖನೇ ನೋಡಿಲ್ಲ ಸರ್. ಎಷ್ಟು ವರ್ಷದಿಂದ ಫ್ರೆಂಡ್ಸ್ ಆಗಿದ್ರು ಅಷ್ಟೇ ಗೊತ್ತಿತ್ತು ಸರ್. ಏನು ಸರ್ ನನಗೆ ಅಷ್ಟೊಂದು ಗೊತ್ತಿಲ್ಲ. ಒಟ್ಟು ಫ್ರೆಂಡ್ ಅಂತ ಹೇಳಿದ್ಲು ಸರ್. ಅಷ್ಟು ಬಿಟ್ರೆ ನನಗೆ ಗೊತ್ತಿಲ್ಲ ಸರ್. ಒಟ್ಟು ಮಾತಾಡ್ತಿದ್ಲು. ನಾನು ಆ ನನ್ನ ಫೋನ್ ನಂಬರ್ ಇದ್ದಕ್ಕೆ ನಾನು ಅವರಿಗೆ ನನ್ನ ಮಗಳು ಹಿಂಗೆ ಇಲ್ಲ ಅಂತ ಮಿಸ್ಸಿಂಗ್ ಆಗ್ಯಾಳ ಅಂತಲೇ ಕೇಳಿದ್ದೆ ಸರ್. ಅವ್ರನ್ನ ಸೋಮವಾರ ರಾಡಮ್ನೀರ ಸಿಗ್ನಲ್ ಸಿಕ್ಕಿದ್ಲು ಅಂತ ಅಂದರು ಸರ್. ಈಗ ಈ ಅರೆಸ್ಟ್ ಆಗಿರುವಂತಹ ನಯಾಜ್ ಅನ್ನುವಂತಹ ವ್ಯಕ್ತಿ ಇದಾನಲ್ಲ, ಆತ ಯಾವ ಊರವನು, ಏನ್ ಕೆಲಸ ಮಾಡ್ತಾ ಇದ್ದ ಆತ? ಅವ್ರೇನೋ ಸರ್ ಈರಾಪುರ ಇರ್ಬೋದ್ರಿ ಸರ್. ಈರಾಪುರ ಆಯ್ತಾ ಏನೋ ಗೊತ್ತಿಲ್ಲ, ನನಗೂ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ ಸರ್. ಒಟ್ಟಿನೆಲ್ಲ ಇದ್ರಲ್ಲಿ ಗೋಡನೆಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಒಂದು ಗೊತ್ತಿದ್ರು ಅಷ್ಟೇ ನನಗೆ. ಅಷ್ಟು ಬಿಟ್ರೆ ಗೊತ್ತಿಲ್ಲ ಸರ್ ನನಗೆ ಅಷ್ಟೊಂದು. ಈಗ ಸ್ವಾತಿ ಮೃತದೇಹ ಸಿಕ್ಕಂತಹ ಸಂದರ್ಭದಲ್ಲಿ ಪೊಲೀಸರು ನಿಮಗೆ ತಿಳಿಸ್ಬೇಕಾಗಿತ್ತು. ಏನು ಹೇಳ್ದೆ ಕೇಳದೆ ಅನಾಮಧೇಯ ಶವ ಅಂಥೇಳಿ ಅದನ್ನ ಹೋಗಿ ಅಂತ್ಯ ಸಂಸ್ಕಾರ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಅದ್ರ ಬಗ್ಗೆ ಸರ್ ನಾವು ಕಂಪ್ಲೀಟ್ ಕೊಡೋಕ್ಕಿಂತ ಮುಂಚೆನೇ ಮಾಡಿದ್ದಾರೆ ಸರ್. ಅದು ಗೊತ್ತಾಗಿಲ್ಲ.
ಅವರಿಗೆ ಇದೇ ಊರಿದ್ದೆ ಅಂತ ಸರ್. ಹಂಗಾಗಿ ಅವ್ರಿಗೆ ಗೊತ್ತಾಗಿಲ್ಲ. ನಾವು ಕಂಪ್ಲೀಟ್ ಕೊಟ್ಟು ಬಂದ್ಮೇಲೆ ಅವ್ರಿಗೆ ಗೊತ್ತಾಗಿದೆ ಸರ್. ಓಕೆ, ಥ್ಯಾಂಕ್ ಯು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಮೃತ ಸ್ವಾತಿ ಅವರ ತಾಯಿಯ ನೋವಿನ ಮಾತು. ಈ ನಯಾಜ್ ಫೋಟೋವನ್ನು ಗಮನಿಸ್ತಾ ಇದ್ರಿ. ಈತನ ಪರಿಚಯ ಸ್ವಾತಿಗಿತ್ತಂತೆ. ಯಾವಾಗ ಸ್ವಾತಿ ಕಾಣೆಯಾಗಿದ್ದಾಳೆ ಅನ್ನುವಂತಹ ವಿಚಾರ ಗೊತ್ತಾಯಿತು, ತತ್ಕ್ಷಣಕ್ಕೆ ಮೊದಲು ಕರೆ ಮಾಡೋದೇ ನಯಾಜ್ಗಂತೆ. ನನ್ನ ಸ್ನೇಹಿತ ನಯಾಜ್ ಅಂಥೇಳಿ ಸ್ವಾತಿ ಕೂಡ ಫೋನ್ನಲ್ಲಿ ಮಾತನಾಡ್ತಾ ಇದ್ಲು ಅನ್ನುವಂತಹ ವಿಚಾರವನ್ನು ಅವರ ತಾಯಿಯೇ ಈಗ ಪ್ರಸ್ತಾಪಿಸ್ತಾ ಇದ್ದಾರೆ. ಈಗ ಸ್ವಾತಿ ಹೆಣವಾಗಿದ್ದಾರೆ. ಈಗ ಅದೇ ವಿಚಾರಕ್ಕೆ ನಯಾಜ್ ಬಂಧನ ಆಗಿದೆ.